ಇದು ಶಾಂತಿಯ ತಾಣವಾದ ಹಸಿರು ಹಳ್ಳಿ. ಇಲ್ಲಿ ರಕ್ತಕ್ಕಿಂತ ಮಿಗಿಲಾದ ಪ್ರೀತಿಯಿಂದ ಬೆಸೆದವರು ಅಣ್ಣ ರಾಮಣ್ಣ ಮತ್ತು ತಮ್ಮ ಲಕ್ಷ್ಮಣ. ರಾಮಣ್ಣನಿಗೆ ಪುಸ್ತಕಗಳೇ ಪ್ರಪಂಚವಾದರೆ ಲಕ್ಷ್ಮಣನಿಗೆ ಅಣ್ಣ ಮತ್ತು ಮಣ್ಣೇ ಪ್ರಪಂಚ. ಅಣ್ಣ ನೋಡು, ಇವತ್ತು ಮುಗಿಸಬೇಕಾದ ಕೆಲಸವನ್ನ ಮಧ್ಯಾಹ್ನದ ಮುಂಚೆಯೇ ಮುಗಿಸಿಬಿಟ್ಟೆ. ಈ 10 ಎಕರೆ ಗದ್ದೆಯನ್ನ ಉಳಲು ನನಗೆ ಎತ್ತುಗಳ ಹಂಗಿಲ್ಲ ಅಣ್ಣ, ನೀನು ಜೊತೆಗಿದ್ರೆ ಸಾಕು. ಲಕ್ಷ್ಮಣ, ನಿನ್ನ ಶಕ್ತಿ ಕಂಡು ಈ ಭೂಮಿಯೇ ನಡುಗುತ್ತಿದೆ. ಆದರೆ ಸಾಕು ಮಾಡು, ಈ ಬಿಸಿಲಿನಲ್ಲಿ ಅತಿಯಾಗಿ ಧನಿಯಬೇಡ. ಬಾ, ಇಲ್ಲಿ ಮರದ ನೆರಳಿನಲ್ಲಿ ಕುಳಿತುಕೋ. ನನಗೆ ದಣಿವಿಲ್ಲ ಅಣ್ಣ. ನಿನ್ನ ಮುಖದಲ್ಲಿರುವ ಆ ಶಾಂತಿ ನೋಡಿದ್ರೆ ನನ್ನೆಲ್ಲ ಸುಸ್ತು ಮಾಯವಾಗುತ್ತದೆ. ಆದ್ರೆ ನನಗೊಂದು ಅರ್ಥವಾಗ್ತಿಲ್ಲ, ನೀನ್ಯಾಕೆ ಯಾವಾಗ್ಲೂ ಈ ಹಳೆಯ ಪುಸ್ತಕಗಳಲ್ಲಿ ಏನನ್ನೋ ಹುಡುಕುತ್ತಿರುತ್ತೀಯ? ನಮ್ಮ ಈ ಮಣ್ಣಿನ ಬಣ್ಣಕ್ಕಿಂತ ಆ ಕಾಗದದ ಬಣ್ಣ ನಿನಗೆ ಯಾಕೆ ಅಷ್ಟು ಇಷ್ಟ? ಲಕ್ಷ್ಮಣ, ಮಣ್ಣು ನಮಗೆ ಅನ್ನ ಕೊಡುತ್ತದೆ ನಿಜ. ಆದರೆ ಆ ಮಣ್ಣನ್ನು ನಾವು ಉಳಿಸಿಕೊಳ್ಳಬೇಕಾದರೆ ಈ ಕಾಗದದಲ್ಲಿರುವ ಅಕ್ಷರಗಳ ಜ್ಞಾನ ಬೇಕು. ಈ ಜಗತ್ತು ಕೇವಲ ಮೈಬಲಕ್ಕೆ ಸೋಲದು ತಮ್ಮ, ಇದು ಬುದ್ಧಿವಂತಿಕೆಗೆ ಮಣಿಯುವ ಕಾಲ. ಯಾರು ನಮ್ಮನ್ನು ಎದುರಿಸುತ್ತಾರೋ ಅವರ ಮುಂದೆ ಈ ಕೊಡಲಿ ಇದೆ ಅಣ್ಣ. ಅನ್ಯಾಯ ಮಾಡುವವರ ಎದೆಯನ್ನು ಸೀಳಲು ಈ ನಿನ್ನ ತಮ್ಮ ಸದಾ ಸಿದ್ಧ. ಲಕ್ಷ್ಮಣ, ರಕ್ತ ಹರಿಸುವುದು ಸುಲಭ, ಆದರೆ ಸತ್ಯವನ್ನು ಉಳಿಸುವುದು ಕಷ್ಟ. ಶಕ್ತಿಯು ಮನುಷ್ಯನನ್ನು ಗೆಲ್ಲಬಹುದು, ಆದರೆ ಯುಕ್ತಿಯು ಮನಸ್ಸನ್ನು ಗೆಲ್ಲುತ್ತದೆ. ಈ ಶಕ್ತಿಯನ್ನು ನೀನು ಬಡವರ ರಕ್ಷಣೆಗೆ ಬಳಸಬೇಕು, ಯಾರದೋ ಪ್ರಾಣ ತೆಗೆಯಲಿಕ್ಕಲ್ಲ. ಅನ್ಯಾಯದ ವಿರುದ್ಧ ಹೋರಾಡುವ ಕಾಲ ಹತ್ತಿರ ಬರುತ್ತಿದೆ. ಆಗ ನಿನಗೆ ನಿನ್ನ ಬಲಕ್ಕಿಂತ ಹೆಚ್ಚಾಗಿ ನನ್ನ ಮಾತುಗಳು ನೆನಪಿರಲಿ. ಅಷ್ಟರಲ್ಲಿ ಕುದುರೆಯ ಮೇಲೆ ಜಮೀನ್ದಾರ ಬಲವಂತ ಸಿಂಗ್ ತನ್ನ ಆಳುಗಳೊಂದಿಗೆ ಬರುವ ಸದ್ದು ಕೇಳುತ್ತದೆ. ಓಹೋ, ಅಣ್ಣ ತಮ್ಮಂದಿರ ಪುರಾಣ ಇಲ್ಲಿ ನಡೆಯುತ್ತಿದ್ದೀಯೇ. ರಾಮಣ್ಣ, ನಿನ್ನ ಪುಕ್ಕಲು ತತ್ವಗಳು ಹೊಟ್ಟೆ ತುಂಬಿಸುವುದಿಲ್ಲ. ಇವತ್ತು ನಿನ್ನ ತಂದೆ ಮಾಡಿದ 15,000 ಸಾಲ ತೀರಿಸು, ಇಲ್ಲವೇ ಈ ಗದ್ದೆಯ ಪತ್ರವನ್ನು ನನ್ನ ಹೆಸರಿಗೆ ಬರೆದುಕೊಡು. ಏಯ್ ಸುಳ್ಳುಗಾರ ಜಮೀನ್ದಾರನೇ, ನಮ್ಮ ತಂದೆ ಎಂದೂ ಸಾಲ ಮಾಡಿದವರಲ್ಲ. ನಿನ್ನ ಅಹಂಕಾರದ ನಾಲಿಗೆ ಬಿಗಿಹಿಡಿ, ಇಲ್ಲದಿದ್ರೆ. ಲಕ್ಷ್ಮಣ, ಸುಮ್ಮನಿರು. ಜಮೀನ್ದಾರರೇ, ಸಾಲದ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ನಿಮ್ಮ ಬಳಿ ದಾಖಲೆಗಳಿವೆಯೇ? ಇದೋ ನೋಡು, ಇದರಲ್ಲಿ ನಿನ್ನ ತಂದೆಯ ಹೆಬ್ಬೆಟ್ಟಿನ ಗುರುತಿದೆ. ನಾಳೆ ಪಂಚಾಯಿತಿಯಲ್ಲಿ ಈ ಕಾಗದದ ಮುಂದೆ ನಿನ್ನ ಜ್ಞಾನ ಕೆಲಸ ಮಾಡದು. ನಾಳೆ ಈ ಮಣ್ಣು ನನಗಾಗದಿದ್ರೆ ನನ್ನ ಹೆಸರು ಬಲವಂತ ಸಿಂಗ್ ಅಲ್ಲ. ಜಮೀನ್ದಾರ ಅಟ್ಟಹಾಸದಿಂದ ನಗುತ್ತಾ ಹೊರಟು ಹೋಗುತ್ತಾನೆ. ಅಣ್ಣ, ಆ ಮೋಸಗಾರ ನಮ್ಮ ಮಣ್ಣನ್ನು ಕಸಿಯಲು ಬಂದಿದ್ದಾನೆ. ಅವನನ್ನು ಸುಮ್ಮನೆ ಬಿಡಬಾರದು. ಲಕ್ಷ್ಮಣ, ಮೋಸದ ಅಡಿಪಾಯದ ಮೇಲೆ ಕಟ್ಟಿದ ಕೋಟೆ ಯಾವತ್ತೂ ಭದ್ರವಾಗಿರದು. ಅವನು ತಂದ ಕಾಗದಕ್ಕೂ ನಮ್ಮ ತಂದೆ ಬದುಕಿದ ಹಾದಿಗೂ ಸಂಬಂಧವೇ ಇಲ್ಲ. ನಾಳೆ ಪಂಚಾಯಿತಿಯಲ್ಲಿ ಶಕ್ತಿಗಿಂತ ಯುಕ್ತಿಯೇ ಗೆಲ್ಲುತ್ತದೆ. ಧೈರ್ಯವಾಗಿರು. ಪ್ರೀತಿ ಮತ್ತು ಹಗೆತನದ ನಡುವೆ ಒಂದು ಸುಂದರ ಸೇತುವೆ ಸೀತಾ. ಅವಳು ಜಮೀನ್ದಾರನ ಮಗಳಾಗಿದ್ದರೂ ಧರ್ಮದ ಹಾದಿಯಲ್ಲಿ ರಾಮಣ್ಣನಿಗೆ ಸಾಥ್ ನೀಡಲು ಬಂದಿದ್ದಾಳೆ. ರಾಮಣ್ಣ ಅವರೇ, ಅಪ್ಪ ಇಂದು ಗದ್ದೆಯಲ್ಲಿ ನಿಮಗೆ ಬೆದರಿಕೆ ಹಾಕಿದ್ದು ನನಗೆ ತಿಳಿಯಿತು. ದಯವಿಟ್ಟು ಅವರನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸೀತಾ, ನೀನು ಇಲ್ಲಿಗೆ ಬಂದಿದ್ದು ತಿಳಿದರೆ ನಿನ್ನ ತಂದೆ ನಿನ್ನನ್ನು ಕ್ಷಮಿಸುವುದಿಲ್ಲ. ಪ್ರೀತಿಯಲ್ಲಿ ಪ್ರಾಣದ ಹಂಗಿಲ್ಲ ರಾಮಣ್ಣ. ಅಪ್ಪ ಸಿದ್ಧಪಡಿಸಿರುವ ಪತ್ರ ಹಳೆಯದಲ್ಲ. ಕೇವಲ 1 ವಾರದ ಹಿಂದೆ ಅವರು ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ. ಅದರಲ್ಲಿರುವ ಹೆಬ್ಬೆಟ್ಟಿನ ಗುರುತು ಕೂಡ ಮೋಸದ್ದು. ನೀವೇನಾದರೂ ಮಾಡಿ ಈ ಹಳ್ಳಿಯನ್ನು ಅಪ್ಪನ ಕಪಿಮುಷ್ಟಿಯಿಂದ ಉಳಿಸಬೇಕು. ಸೀತಾ, ಧರ್ಮದ ಹಾದಿ ಮುಳ್ಳಿನ ಹಾದಿ. ನಿನ್ನ ತಂದೆಯ ವಿರುದ್ಧವೇ ನೀನು ಸಾಕ್ಷಿ ನುಡಿಯಬೇಕಾಗಬಹುದು. ನೀನು ಸಿದ್ಧಳಿದ್ದೀಯಾ? ಸತ್ಯಕ್ಕಾಗಿ ನಾನು ಬೆಂಕಿಯಲ್ಲಿ ನಡೆಯಲು ಸಿದ್ಧ. ಅಧಿಕಾರದ ಮದ ಏರಿದಾಗ ಮನುಷ್ಯನಿಗೆ ರಕ್ತ ಸಂಬಂಧಗಳು ಅಡ್ಡವಾಗಿ ಕಾಣುತ್ತವೆ. ಜಮೀನ್ದಾರ್ ತನ್ನ ಗೆಲುವಿನ ನಗೆ ನಗುತ್ತಿದ್ದಾನೆ. ಆದರೆ ಅದೇ ಮನೆಯಲ್ಲಿ ಧರ್ಮದ ಹಣತೆಯೊಂದು ಅವನ ಅಹಂಕಾರವನ್ನು ಸುಡಲು ಕಾಯುತ್ತಿದೆ. ಅಪ್ಪ, ನೀವು ಮಾಡುತ್ತಿರುವುದು ಮಹಾಪಾಪ. ರಾಮಣ್ಣ ಮತ್ತು ಲಕ್ಷ್ಮಣ ಈ ಹಳ್ಳಿಯ ದೇವತೆಗಳಿದ್ದಂತೆ.
ಅವರ ಜಮೀನನ್ನು ಕಿತ್ತುಕೊಳ್ಳಲು ಇಂತಹ ನೀಚ ಕೆಲಸಕ್ಕೆ ಕೈ ಹಾಕುತ್ತಿದ್ದೀರಾ? ಸೀತಾ, ನಿನಗೆ ಎಷ್ಟು ಬಾರಿ ಹೇಳಬೇಕು, ಗಂಡಸರ ವಿಷಯದಲ್ಲಿ ಹೆಣ್ಣು ಮಕ್ಕಳು ಮೂಗು ತೂರಿಸಬಾರದು ಎಂದು. ಆ ರಾಮಣ್ಣ ಇಡೀ ಊರಿನ ಮುಂದೆ ನನ್ನನ್ನು ಒಬ್ಬ ಅಜ್ಞಾನಿಯಂತೆ ನೋಡುತ್ತಾನೆ. ಅವನ ಬುದ್ಧಿವಂತಿಕೆಯನ್ನು ಅವನ ಜಮೀನಿನ ಜೊತೆಗೆ ಹೂತು ಹಾಕದಿದ್ದರೆ ನನ್ನ ಮನಸ್ಸಿಗೆ ಶಾಂತಿಯಿಲ್ಲ. ಅಪ್ಪ, ಅವರ ಜಮೀನು ಕೇವಲ ಮಣ್ಣಲ್ಲ, ಅದು ಅವರ ತಂದೆ ತಾಯಿಯ ನೆನಪು. ಆ ರಾಮಣ್ಣನ ಶಾಂತ ಕಣ್ಣುಗಳಲ್ಲಿ ನಿಮಗೆ ಅಹಂಕಾರ ಕಂಡಿರಬಹುದು, ಆದರೆ ನನಗೆ ಅಲ್ಲಿ ಸತ್ಯ ಕಂಡಿದೆ. ನೀವು ತಯಾರು ಮಾಡುತ್ತಿರುವ ಈ ನಕಲಿ ದಾಖಲೆ ನಿಮ್ಮ ವಂಶಕ್ಕೆ ಕಳಂಕ ತರುತ್ತದೆ. ದಾಖಲೆ ನಕಲಿಯೋ ಅಥವಾ ಅಸಲಿಯೋ ಎಂಬುದು ಮುಖ್ಯವಲ್ಲ ಸೀತಾ, ಪಂಚಾಯತಿಯಲ್ಲಿ ಗೆಲುವು ಯಾರದ್ದೂ ಎಂಬುದು ಮುಖ್ಯ. ಆ ಗೌಡರು ನನ್ನ ಕೈಗೊಂಬೆಗಳು. ನಾಳೆ ಸೂರ್ಯ ಹುಟ್ಟುವ ಹೊತ್ತಿಗೆ ಆ ಅಣ್ಣ ತಮ್ಮಂದಿರು ಬೀದಿಗೆ ಬೀಳ್ತಾರೆ. ಹೋಗು ನಿನ್ನ ಕೋಣೆಗೆ. ರಾತ್ರಿ ಮಂದವಾಗಿ ಉರಿಯುತ್ತಿರುವ ಸೀಮೆಎಣ್ಣೆ ದೀಪದ ಬೆಳಕಿನಲ್ಲಿ ರಾಮಣ್ಣ ಜಗಲಿಯ ಮೇಲೆ ಪದ್ಮಾಸನ ಹಾಕಿ ಕುಳಿತಿದ್ದಾನೆ. ಸೀತಾ ಮೈತುಂಬ ಹೊದಿಕೆ ಹೊತ್ತು ಅಕ್ಕಪಕ್ಕ ನೋಡುತ್ತಾ ಉಸಿರು ಬಿಡುತ್ತಾ ಅಲ್ಲಿಗೆ ಬರುತ್ತಾಳೆ. ರಾಮಣ್ಣವರೇ, ಕ್ಷಮಿಸಿ, ಈ ಸಮಯದಲ್ಲಿ ಇಲ್ಲಿಗೆ ಬರಬಾರ್ದಿತ್ತು. ಆದರೆ ಅಪ್ಪನ ಕ್ರೌರ್ಯ ಮಿತಿ ಮೀರಿದೆ. ಸೀತಾ, ಈ ಸಮಯದಲ್ಲಿ ನೀನು ಇಲ್ಲಿಗೆ ಬರಬಾರದಿತ್ತು. ನಿನ್ನ ತಂದೆ ಈಗಾಗಲೇ ಕೋಪದಲ್ಲಿದ್ದಾರೆ. ರಾಮಣ್ಣವರೇ, ಅಪ್ಪ ಈಗ ತಾನೇ ಪತ್ರವನ್ನ ಸಿದ್ಧಪಡಿಸಿದ್ದಾರೆ. ಅವರು ಬಳಸಿದ ಮಸಿ ಇನ್ನೂ ಆರಿಲ್ಲ. ಅದಕ್ಕೆ ಹಳೆಯ ವಾಸನೆ ಬರ್ಲಿ ಎಂದು ಅವರು ಏನೋ ಕುತಂತ್ರ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಊರಿನ ಗೌಡ್ರನ್ನೂ ತಮ್ಮ ವಶಕ್ಕೆ ಮಾಡ್ಕೊಂಡಿದ್ದಾರೆ. ನಾಳೆ ನೀವು ಪಂಚಾಯಿತಿಗೆ ಹೋದ್ರೆ ಅವ್ರು ನಿಮ್ಗೆ ಅವಮಾನ ಮಾಡ್ತಾರೆ. ದಯವಿಟ್ಟು ಊರ್ ಬಿಟ್ಟು ಹೋಗ್ಬಿಡಿ. ಓಡಿ ಹೋಗುವುದು ಹೇಡಿಗಳ ಲಕ್ಷಣ ಸೀತಾ. ನಿನ್ನ ತಂದೆ ಮಾಡುತ್ತಿರುವ ಪ್ರತಿ ಹೆಜ್ಜೆಯೂ ಅವರಿಗೆ ಅರಿಯದಂತೆ ಅವರಿಗೇ ಬಲೆಯಾಗುತ್ತಿದೆ. ಅವರು ಪತ್ರಕ್ಕೆ ಚಹಾಪುಡಿಯ ನೀರು ಹಾಕಿರಬಹುದು, ಆದರೆ ನನ್ನ ತಂದೆಯ ಪ್ರಾಮಾಣಿಕತೆಯ ವಾಸನೆಯನ್ನು ಅಳಿಸಲು ಅವರಿಂದ ಸಾಧ್ಯವಿಲ್ಲ. ನಿಮ್ಗೆ ಅಷ್ಟು ಧೈರ್ಯ ಎಲ್ಲಿಂದ ಬರುತ್ತದೆ? ಇಡೀ ಹಳ್ಳಿಗೆ ಅಪ್ಪನ ಪರವಾಗಿ ನಿಂತಾಗ ನೀವೊಬ್ರೇ ಹೇಗೆ ಹೋರಾಡುತ್ತೀರಿ? ನಾನು ಒಬ್ಬನೇ ಅಲ್ಲ ಸೀತಾ, ನನ್ನ ಜೊತೆ ನನ್ನ ತಮ್ಮನ ಶಕ್ತಿಯಿದೆ ಮತ್ತು ನೀನಂತಹ ಸತ್ಯವಂತಲ ಪ್ರೀತಿಯಿದೆ. ನೀನು ಹೋಗು. ನಾಳೆ ಪಂಚಾಯಿತಿಯಲ್ಲಿ ನ್ಯಾಯ ಯಾವ ರೀತಿ ಮಾತನಾಡುತ್ತದೆ ಎಂದು ನೀನೇ ನೋಡು. ಸತ್ಯದ ದರ್ಶನವಾಗಿದೆ, ಆದರೆ ಅದನ್ನು ಸಾಬೀತುಪಡಿಸುವ ಹಾದಿ ಸುಲಭವಲ್ಲ. ಒಂದು ಕಡೆ ಪ್ರೀತಿಯ ಪ್ರಾಣ ಸಂಕಟ, ಇನ್ನೊಂದು ಕಡೆ ಅನ್ಯಾಯದ ಆರ್ಭಟ. ರಾಮಣ್ಣನ ಶಾಂತತೆಯ ಹಿಂದೆ ಒಂದು ದೊಡ್ಡ ಬಿರುಗಾಳಿ ಅಡಗಿದೆ. ಅಣ್ಣ, ಆ ಜಮೀನ್ದಾರನ ಮಗಳು ಸೀತಾ ಇಲ್ಲಿಗ್ಯಾಕ್ ಬಂದಿದ್ಲೋ? ಅವಳು ಏನೇ ಹೇಳಿರ್ಲಿ, ಆ ರಕ್ತದ ಗುಣ ಬದಲಾಗಲು ಸಾಧ್ಯವಿಲ್ಲ. ಅವಳು ನಮ್ಗೆ ವಿಷ ಉಣಿಸಲು ಬಂದಿದ್ದಾಳೋ ಅಥವಾ ಆ ಜಮೀನ್ದಾರನ ಸಂಚಿನ ಭಾಗವೋ ನನಗೆ ತಿಳಿಯುತ್ತಿಲ್ಲ. ಲಕ್ಷ್ಮಣ, ಕೆಸರಿನಲ್ಲಿ ಕಮಲ ಹುಟ್ಟುತ್ತದೆ ಅಂದ ಮಾತ್ರಕ್ಕೆ ಕಮಲವೂ ಕೆಸರಾಗುವುದಿಲ್ಲ. ಸೀತಾ ಬಂದಿದ್ದು ನಮಗೆ ಎಚ್ಚರಿಕೆ ನೀಡಲು. ಅವಳು ಹೇಳಿದ್ದು ಸತ್ಯ. ಆ ಪತ್ರ ನಕಲಿ. ನಮ್ಮ ತಂದೆಯ ಹೆಬ್ಬೆಟ್ಟಿನ ಗುರುತು ಅದರಲ್ಲಿಲ್ಲ. ಬದಲಿಗೆ ಬೇರೆ ಯಾರದ್ದೋ ಗುರುತನ್ನು ಬಳಸಲಾಗಿದೆ. ಹಾಗಾದ್ರೆ ಇನ್ನೇಕೆ ತಡ? ಈಗ್ಲೇ ಹೋಗಿ ಆ ಜಮೀನ್ದಾರನ ಅರಮನೆಗೆ ಬೆಂಕಿ ಇಟ್ಟು ಆ ನಕಲಿ ಕಾಗದವನ್ನ ಸುಟ್ಟಾಕೋಣ. ನ್ಯಾಯ ಸಿಗದ ಜಾಗದಲ್ಲಿ ಶಕ್ತಿಯೇ ನ್ಯಾಯವಾಗ್ಬೇಕು ಅಣ್ಣ. ಮಲಗು ಲಕ್ಷ್ಮಣ. ಕತ್ತಲೆಯಲ್ಲಿ ಕಳ್ಳತನ ಮಾಡುವುದು ನಮ್ಮ ಸಂಸ್ಕಾರವಲ್ಲ. ಜಮೀನ್ದಾರ ಆ ಪತ್ರವನ್ನು ಸುಟ್ಟರೆ ಸತ್ಯ ಸಾಯುವುದಿಲ್ಲ. ಆದರೆ ಆ ಪತ್ರ ಪಂಚಾಯಿತಿಗೆ ಬಂದಾಗ ಇಡೀ ಊರಿನ ಮುಂದೆ ಅವನ ಮುಖವಾಡ ಕಳಚಿದರೆ ಮಾತ್ರ ನಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆದರೆ ಅಣ್ಣ, ಊರಿನ ಗೌಡರು ಅವನ ಕೈಯಲ್ಲಿದ್ದಾರೆ. ಸಾಕ್ಷಿ ಹೇಳುವವರು ಅವನ ಸಂಬಳ ತಿನ್ನುತ್ತಿದ್ದಾರೆ. ಒಬ್ಬ ಅಕ್ಷರ ಬಾರದ ರೈತನ ಮಗನ ಮಾತು ಅಲ್ಲಿ ಯಾರಿಗೆ ಕೇಳಿಸುತ್ತದೆ? ಅಕ್ಷರ ಬಾರದಿದ್ದರೇನಂತೆ ತಮ್ಮ. ತಮ್ಮ ಪ್ರಾಮಾಣಿಕತೆಯ ಬಲ ನಮಗಿದೆ. ಅವನು ಬಲವಂತ ಸಿಂಗಿರಬಹುದು, ಆದರೆ ನಾವು ಧರ್ಮದ ಮಕ್ಕಳು. ನಾಳೆ ಬೆಳಿಗ್ಗೆ ಪಂಚಾಯತಿಗೆ ಹೋಗುವಾಗ ನೀನು ಶಸ್ತ್ರ ಹಿಡಿದು ಬರಬೇಡಿ. ಶಾಂತವಾಗಿ ನನ್ನ ಹಿಂದೆ ಬಾ. ಹಳ್ಳಿಯ ಬೃಹತ್ ಅಶ್ವತ್ಥ ಮರದ ಕೆಳಗೆ ಪಂಚಾಯಿತಿ ಸೇರಿದೆ. ಊರಿನ ಗೌಡರು ಮತ್ತು ಸುತ್ತಲೂ ಗ್ರಾಮಸ್ಥರು ಆತಂಕದಿಂದ ಸೇರಿದ್ದಾರೆ. ರಾಮಣ್ಣ, ಲಕ್ಷ್ಮಣ, ಜಮೀನ್ದಾರರು ಹೇಳುತ್ತಿರುವುದು ನಿಜವೇ? ನಿಮ್ಮ ತಂದೆ 15,000 ರೂಪಾಯಿ ಸಾಲ ಪಡೆದು ಈ ಗದ್ದೆಯನ್ನು ಅಡವಿಟ್ಟಿದ್ದಾರೆ. ಈ ದಾಖಲೆಯಲ್ಲಿ ಅವರ ಗುರುತಿದೆ. ನೀವೇನು ಹೇಳುತ್ತೀರಿ? ನೋಡಿ ಗೌಡ್ರೆ, ಇವನ ಅಣ್ಣ ದೊಡ್ಡ ವಿದ್ವಾಂಸನಂತೆ. ಊರೆಲ್ಲ ಬುದ್ಧಿ ಹೇಳುತ್ತಾ ತಿರುಗುತ್ತಾನೆ. ಈಗ ಸಾಲ ತೀರಿಸಲು ಹಣವಿಲ್ಲದೆ ನಾಟಕವಾಡುತ್ತಿದ್ದಾನೆ.
ಪತ್ರದಲ್ಲಿರುವ ಗುರುತು ಸುಳ್ಳೆಂದು ಸಾಬೀತುಪಡಿಸಲಿ ನೋಡೋಣ. ಗೌಡರೆ, ಜಮೀನ್ದಾರರು ತೋರಿಸ್ತಿರುವ ಪತ್ರ ಇಂದಿನದಲ್ಲ, 20 ವರ್ಷಗಳ ಹಳೆಯದು ಎನ್ನುತ್ತಿದ್ದಾರೆ. ಅಷ್ಟೇ ಅಲ್ಲ, ಇದು ನನ್ನ ತಂದೆ ಸಾಯುವ ಮುನ್ನ ಬರೆದದ್ದು ಎನ್ನುತ್ತಾರೆ. ಹೌದಲ್ಲವೇ ಜಮೀನ್ದಾರರೇ? ಹೌದು, ಇದರಲ್ಲಿ ಅನುಮಾನವೇ ಇಲ್ಲ. ಗೌಡ್ರೆ, ಇಲ್ಲಿ ನೋಡಿ, ಈ ಪತ್ರದ ಮೇಲಿರುವ ಸ್ಟ್ಯಾಂಪ್ ಪೇಪರ್, ಮುದ್ರೆ ಕಾಗದ ಮೇಲೆ ಒಂದು ಸಣ್ಣ ಸಂಖ್ಯೆ ಇದೆ. ಈ ಮಾದರಿಯ ಕಾಗದಗಳು ಸರ್ಕಾರದಿಂದ ಬಿಡುಗಡೆಯಾಗಿದ್ದೇ ಕಳೆದ 5 ವರ್ಷಗಳ ಹಿಂದೆ. 20 ವರ್ಷಗಳ ಹಿಂದೆ ಇಲ್ಲದ ಕಾಗದದ ಮೇಲೆ ನನ್ನ ತಂದೆ ಹೇಗೆ ಗುರುತು ಹಾಕಲು ಸಾಧ್ಯ? ಅರೆ, ಹೌದಲ್ಲವೇ? ಅದು ಅಷ್ಟೇ ಅಲ್ಲ ಗೌಡರೆ, ಈ ಪತ್ರದ ಮೇಲೆ ಇರುವ ಹೆಬ್ಬೆಟ್ಟಿನ ಗುರುತು ನನ್ನ ತಂದೆಯದ್ದಲ್ಲ. ನನ್ನ ತಂದೆ ಬಾಲ್ಯದಿಂದಲೇ ಅಕ್ಷರ ಕಲಿತವರು. ಅವರು ಪ್ರತಿ ಹಂತದಲ್ಲೂ ಸಹಿ ಮಾಡ್ತಿದ್ದರು. ಈ ಪತ್ರದಲ್ಲಿ ಹೆಬ್ಬೆಟ್ಟು ಏಕೆ ಬಂತು? ಜಮೀನ್ದಾರರೇ, ಈ ಗುರುತು ನಿಮ್ಮ ಮನೆಯ ಆಳು ಕಾಳನದು ಎಂದು ನಾನು ಸವಾಲ್ ಹಾಕುತ್ತೇನೆ. ಅವನ ಕೈಬೆರಳನ್ನು ಈಗಲೇ ಪರೀಕ್ಷಿಸಿ. ಬಲವಂತ ಸಿಂಗ್ ಗಾಬರಿಯಿಂದ ತನ್ನ ಆಳುಗಳನ್ನು ನೋಡುತ್ತಾನೆ. ಲಕ್ಷ್ಮಣ ತಕ್ಷಣ ಕಾಳನನ್ನು ಹಿಡಿದು ಎಳೆದು ತರುತ್ತಾನೆ. ಬಾ ಇಲ್ಲಿ ಮೋಸಗಾರನೆ! ಅಣ್ಣ, ಇವನ್ ಕೈಯಲ್ಲಿ ಮಸಿಕಲೆ ಇನ್ನೂ ಹಾಗೇ ಇದೆ ನೋಡು. ಗೌಡರೆ, ರಾಮಣ್ಣ ಹೇಳುತ್ತಿರುವುದು ಸತ್ಯ. ನಿನ್ನೆ ರಾತ್ರಿ ನನ್ನ ತಂದೆ ಈ ನಕಲಿ ದಾಖಲೆ ಸಿದ್ಧಪಡಿಸುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಧರ್ಮಕ್ಕಾಗಿ ನಾನು ನನ್ನ ತಂದೆಯ ವಿರುದ್ಧವೇ ಸಾಕ್ಷಿ ಹೇಳುತ್ತಿದ್ದೇನೆ. ಬಲವಂತ ಸಿಂಗ್, ಒಬ್ಬ ಪ್ರಾಮಾಣಿಕ ರೈತನ ಕುಟುಂಬವನ್ನು ಬೀದಿಗೆ ತಳ್ಳಲು ಇಷ್ಟು ದೊಡ್ಡ ಸಂಚು ಮಾಡಿದೀಯಾ? ಸ್ವಂತ ಮಗಳೇ ನಿನ್ನ ವಿರುದ್ಧ ಸಾಕ್ಷಿ ನುಡಿಯುತ್ತಿದ್ದಾಳೆ ಅಂದರೆ ನಿನ್ನ ಪಾಪದ ಕೊಡ ತುಂಬಿದೆ ಎಂದರ್ಥ. ಇಲ್ಲ ಗೌಡ್ರೆ, ಇದು ಈ ರಾಮಣ್ಣ ಮಾಡಿರೋ ತಂತ್ರ. ನನ್ನ ಮಗಳ ತಲೆ ಕೆಡಿಸಿದ್ದಾನೆ. ಇನ್ನು ಸಾಕು ನಿನ್ನ ಸುಳ್ಳು. ಅಣ್ಣ, ಆಜ್ಞೆ ಕೊಡು. ಇವನ ಅಹಂಕಾರವನ್ನು ಈ ಮಣ್ಣಲ್ಲೇ ಹೂತು ಹಾಕುವೆ. ಲಕ್ಷ್ಮಣ, ಬಿಡು ಅವನನ್ನು. ದ್ವೇಷವನ್ನು ದ್ವೇಷದಿಂದ ಗೆಲ್ಲಲು ಸಾಧ್ಯವಿಲ್ಲ. ಜಮೀನ್ದಾರರೇ, ಈ ಮಣ್ಣು ನಮಗೆ ಕೇವಲ ಆಸ್ತಿಯಲ್ಲ, ಇದು ನಮ್ಮ ತಂದೆ ತಾಯಿಯ ಬೆವರ ಹನಿ. ಅದನ್ನು ಕಸಿಯಲು ಹೋದ ನೀವು ಇಂದು ನಿಮ್ಮ ಮಗಳ ಪ್ರೀತಿಯನ್ನೇ ಕಳೆದುಕೊಂಡಿದ್ದೀರಿ. ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕೇ? ರಾಮಣ್ಣ, ಇಷ್ಟು ವರ್ಷ ಆಸ್ತಿ ಅಂತಸ್ತು ಅಂತ ಅಲೆದ ನಾನು ಇಂದು ಮನುಷ್ಯತ್ವವನ್ನೇ ಸೋತುಬಿಟ್ಟೆ. ನನ್ನ ಸ್ವಂತ ಮಗಳೇ ನನ್ನನ್ನು ಅಸಹ್ಯಪಟ್ಟುಕೊಳ್ಳುವಂತೆ ಮಾಡಿಕೊಂಡೆ. ನನ್ನನ್ನು ಪೊಲೀಸರಿಗೆ ಒಪ್ಪಿಸಬಿಡು. ನಾನೀ ಪಾಪ ಹೊತ್ತು ಬದುಕಲಾರೆ. ಇಲ್ಲ ಜಮೀನ್ದಾರರೇ, ನಿಮ್ಮ ಮಗಳು ಸೀತಾ ಧರ್ಮದ ಪರವಾಗಿ ನಿಂತಿದ್ದಾಳೆ. ಅವಳಿಗಾಗಿ ನಾನು ನಿಮ್ಮನ್ನು ಕ್ಷಮಿಸುತ್ತಿದ್ದೇನೆ. ನೀವು ಜೈಲಿಗೆ ಹೋಗುವುದು ಬೇಡ. ಬದಲಾಗಿ ಈ ಹಳ್ಳಿಯ ಜನರ ಪ್ರೀತಿಯನ್ನು ಗಳಿಸಿ ಬದುಕುವುದು ಕಲಿಯಿರಿ. ರಾಮಣ್ಣ, ನನ್ನ ಮಗಳನ್ನು ನಿನ್ನಂತಹ ಧರ್ಮವಂತನಿಗೆ ಕೊಟ್ಟು ಮದುವೆ ಮಾಡುವುದೇ ನಾನು ಮಾಡುವ ಪ್ರಾಯಶ್ಚಿತ್ತ. ಇಂದಿನಿಂದ ಈ ಹಳ್ಳಿಯಲ್ಲಿ ಜಮೀನ್ದಾರಿ ಪದ್ಧತಿ ಇಲ್ಲ. ಕೇವಲ ಸ್ನೇಹ ಮತ್ತು ಪ್ರೀತಿ ಮಾತ್ರ ಇರುತ್ತದೆ. ಶಕ್ತಿ ಸೋಲಬಹುದು, ಆದರೆ ಸತ್ಯ ಸೋಲದು. ಶಕ್ತಿ ಮತ್ತು ಯುಕ್ತಿ ಒಂದಾದಾಗ ಅಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಸತ್ಯವಿದ್ದ ಕಡೆ ಜಯವಿರುತ್ತದೆ. ಕ್ಷಮೆ ಇದ್ದ ಕಡೆ ದೇವರು ನೆಲೆಸುತ್ತಾನೆ.